ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಏಪ್ರಿಲ್ 11 ಮತ್ತು 12ರಂದು ಬೀದರ್ನಲ್ಲಿ ರಾಜ್ಯ ಮಟ್ಟದ ಕಾರ್ಯನಿರತ ಪತ್ರಕರ್ತರ 40ನೇ ಸಮ್ಮೇಳನ. ಏಪ್ರಿಲ್ 9ರಂದು ನಗರದಲ್ಲಿ ಬೈಕ್ ರ್ಯಾಲಿ ಆಯೋಜನೆ. ಸಮ್ಮೇಳನದ ಪ್ರಚಾರ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ಅಧೀಕ್ಷಕರಿಗೆ ಬೈಕ್ ರ್ಯಾಲಿಗೆ ಅಧಿಕೃತವಾಗಿ ಆಹ್ವಾನ. ಏಪ್ರಿಲ್ 11 ಮತ್ತು 12ರಂದು ಬೀದರ್ನಲ್ಲಿ ಕಾರ್ಯನಿರತ ಪತ್ರಕರ್ತರ 40ನೇ ಸಮ್ಮೇಳನ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಂದ ಎಐ ಮೂಲಕ ತಯಾರಿಸಲಾದ ಪ್ರಚಾರದ ಕಾರ್ಟೂನ್ ವಿಡಿಯೋ ಬಿಡುಗಡೆ. ಪ್ರಚಾರ ಸಮಿತಿ ವತಿಯಿಂದ ಅಧಿಕೃತ ಆಹ್ವಾನ. ಏಪ್ರಿಲ್ 11ರಂದು ಜ್ಯೋತಿಬಾ ಫುಲೆ ಜಯಂತಿ. ಭೀಮರಾಜ್ ಸೇನಾದಿಂದ ಭವ್ಯ ಸಾರ್ವಜನಿಕ ಸಭೆ. ಕುತ್ತಬಳ್ಳಾಪುರದ ಬಹಿರಂಗ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜನೆ. ಸಮಾನತೆ, ಏಕತೆ ಮತ್ತು ನ್ಯಾಯದ ಮೌಲ್ಯಗಳನ್ನು ಬಲಪಡಿಸುವುದೇ ನಮ್ಮ ಧ್ಯೇಯ. ರಾಜೇಶ್ ಕಾಂಬ್ಳೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಏಪ್ರಿಲ್ 11 ಮತ್ತು 12ರಂದು ಐತಿಹಾಸಿಕ ನಗರಿ ಬೀದರ್ನಲ್ಲಿ ನಡೆಯಲಿರುವಂತಹ 40ನೇ ರಾಜ್ಯ ಮಟ್ಟದ ಕಾರ್ಯನಿರತ ಪತ್ರಕರ್ತರ ಒಂದು ಸಮ್ಮೇಳನದ ಪ್ರಯುಕ್ತ ಏಪ್ರಿಲ್ 9ರಂದು ಬೆಳಗ್ಗೆ 9 ಗಂಟೆಗೆ ಬೈಕ್ ರ್ಯಾಲಿ ಆಯೋಜಿಸಲಾಗಿದೆ. ಹೀಗಾಗಿ ಬೈಕ್ ರ್ಯಾಲಿಗೆ ಚಾಲನೆ ನೀಡುವುದಕ್ಕಾಗಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ಸಮ್ಮೇಳನದ ಪ್ರಚಾರ ಸಮಿತಿ ವತಿಯಿಂದ ಇಂದು ಅಧಿಕೃತವಾಗಿ ಆಹ್ವಾನ ನೀಡಲಾಯಿತು. ಬೈಕ್ ರ್ಯಾಲಿಯು ಅಂದು ಬೆಳಿಗ್ಗೆ 8:30ಕ್ಕೆ ನಗರದ ಬಸವೇಶ್ವರ ವೃತ್ತದಿಂದ ಆರಂಭವಾಗಿ ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತ, ಗುದಿಗೆ ಆಸ್ಪತ್ರೆ, ರೋಟರಿ ವೃತ್ತ, ಮಡಿವಾಳ ವೃತ್ತ, ಬಸ್ ನಿಲ್ದಾಣ ಮಾರ್ಗವಾಗಿ ಪ್ರತಾಪ್ ನಗರದ ಪತ್ರಿಕಾ ಭವನ ತಲುಪಲಿದೆ. ಸುಮಾರು 100ಕ್ಕೂ ಹೆಚ್ಚು ಪತ್ರಕರ್ತರು ಈ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಬೈಕ್ ರ್ಯಾಲಿಗೆ ಚಾಲನೆ ನೀಡಲು ಆಗಮಿಸುವುದಾಗಿ ಜಿಲ್ಲಾಧಿಕಾರಿಗಳು ಭರವಸೆ ಕೂಡ ನೀಡಿದರು. ಜೊತೆಗೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರುವಂತಹ ಪ್ರದೀಪ್ ಗುಂಟಿಯವರು ಕೂಡ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಳ್ಳುತ್ತೇನೆ ಎನ್ನುವಂಥ ಭರವಸೆಯನ್ನು ಅವರು ನೀಡಿದರು ಮತ್ತು ಸೂಕ್ತ ಬಂದೋಬಸ್ತ್ ಕೂಡ ಒದಗಿಸಲಾಗುವುದು ಎನ್ನುವಂಥ ಭರವಸೆ ಕೊಟ್ಟರು. ಬೈಕ್ ರ್ಯಾಲಿ ಸುರಕ್ಷಿತವಾಗಿ ನಡೆಸಿ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಪ್ರದೀಪ್ ಗುಂಟಿ ಸಲಹೆ ನೀಡಿದರು. ಸುಡು ಬಿಸಿಲು ಇರೋದರಿಂದ ಆದಷ್ಟು ಬೇಗ ಬೈಕ್ ರ್ಯಾಲಿ ನಡೆಸಿ. ಹಿಂದೆ ಮುಂದೆ ಸುರಕ್ಷತೆಗಾಗಿ ಕಾರುಗಳನ್ನು ಇಡಿ. ಬೈಕ್ಗೆ ಬೈಕ್ ಸ್ಪರ್ಶಿಸದೆ ಅಂತರ ಕಾಯ್ದುಕೊಂಡು ಅನಾಹುತ ಸಂಭವಿಸದಂತೆ ನೋಡಿಕೊಳ್ಳಿ. ನಮ್ಮ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಸಿವಿಲ್ ಪೊಲೀಸ್ ಸಿಬ್ಬಂದಿಗಳು ಬಂದೋಬಸ್ತ್ ನೀಡುತ್ತಾರೆ. ತಪ್ಪದೆ ಹೆಲ್ಮೆಟ್ ಧರಿಸಿ. ಟ್ರಾಫಿಕ್ ನಿಯಮ ಮೀರದಂತೆ ಸುವ್ಯವಸ್ಥಿತವಾಗಿ ಬೈಕ್ ನಮ್ಮ ಸಹಕಾರ ಮತ್ತು ಬಂದೋಬಸ್ತ್ ಇರುತ್ತದೆ ಎಂದು ಕಾಳಜಿಪೂರ್ವಕವಾಗಿ ತಿಳಿಸಿದರು. ಇದೇ ವೇಳೆ ಮಹಾನಗರ ಪಾಲಿಕೆಯ ಆಯುಕ್ತರಾದ ಮುಕುಲ್ ಜೈನ್ ಅವರಿಗೂ ಕೂಡ ಆಹ್ವಾನ ನೀಡಲಾಯಿತು. ಬೀದರ್ ನಗರ ಟ್ರಾಫಿಕ್ ಸರ್ಕಲ್ ರಮೇಶ್ ಮೈಲೂರ್ಕರ್ ಅವರಿಗೆ ಕೂಡ ಆಹ್ವಾನ ನೀಡಿ ಬೈಕ್ ರ್ಯಾಲಿಗಾಗಿ ಅನುಮತಿ ಪಡೆದುಕೊಳ್ಳಲಾಯಿತು. ಇದೇ ವೇಳೆ ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕ ನಾಗೇಶ್ ಪ್ರಭಾ, ಸಂಚಾಲಕ ಮಲ್ಲಿಕಾರ್ಜುನ್ ನಾಗರಾಳ್, ಸಹ ಸಂಚಾಲಕ ಮಹರುದ್ರಡ ಕುಳಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲಾ ಸದಸ್ಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಪ್ಪದೇ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಳ್ಳಬೇಕು. ತಪ್ಪದೇ ಬಿಳಿ ಅಂಗಿ ಅಥವಾ ನೆಹರು ಶರ್ಟ್ ಅನ್ನು ಧರಿಸಬೇಕು. ಅಂದು ಜಿಲ್ಲಾಧಿಕಾರಿಗಳು ಸೇರಿದಂತೆ ವಿವಿಧ ಅಧಿಕಾರಿಗಳು ಸಮ್ಮೇಳನದ ಲೋಗೋ ಇರುವ ಧ್ವಜ ತೋರಿಸುವ ಮೂಲಕ ಬೈಕ್ ರ್ಯಾಲಿಗೆ ಚಾಲನೆ ನೀಡಲಿದ್ದಾರೆ. ಈ ರ್ಯಾಲಿಯಲ್ಲಿ ಜಿಲ್ಲಾಧ್ಯಕ್ಷರು ಸೇರಿದಂತೆ ಹಿರಿಯ ಪತ್ರಕರ್ತರು ಕೂಡ ಪಾಲ್ಗೊಳ್ಳಲಿದ್ದಾರೆ.
ಏಪ್ರಿಲ್ 11 ಮತ್ತು 12ರಂದು ಕೆಂಪು ಮಣ್ಣಿನ ಭೂಮಿ ಬೀದರ್ನಲ್ಲಿ ನಡೆಯಲಿರುವಂತಹ 40ನೇ ರಾಜ್ಯ ಮಟ್ಟದ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನದ ಪ್ರಯುಕ್ತ ಏಪ್ರಿಲ್ 9ರಂದು ಬೈಕ್ ರ್ಯಾಲಿ ಆಯೋಜಿಸಲಾಗಿದೆ. ಈ ರ್ಯಾಲಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಗಿರೀಶ್ ಬದೋಲೆ ಅವರಿಗೆ ಪ್ರಚಾರ ಸಮಿತಿ ವತಿಯಿಂದ ಆಹ್ವಾನ ನೀಡಲಾಯಿತು. ಸಮ್ಮೇಳನದ ಪ್ರಚಾರಾರ್ಥವಾಗಿ ತಯಾರಿಸಲಾಗಿರುವಂತಹ AI ಕಾರ್ಟೂನ್ ವಿಡಿಯೋವನ್ನು ಬಿಡುಗಡೆ ಮಾಡಿದ ಜಿಲ್ಲಾ ಪಂಚಾಯತ್ CEO ಅವರು, ಕಾರ್ಟೂನ್ ವಿಡಿಯೋ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಈ ವಿಡಿಯೋ ರಾಜ್ಯದ ಪತ್ರಕರ್ತರ ಮನ ಗೆಲ್ಲಲಿ, ಪತ್ರಕರ್ತರ ಸಮ್ಮೇಳನ ಯಶಸ್ವಿಯಾಗಿ ಜರುಗಲಿ ಎಂದು ಶುಭ ಹಾರೈಸಿದರು. ಬೈಕ್ ರ್ಯಾಲಿಯಲ್ಲಿ ತಪ್ಪದೇ ಪಾಲ್ಗೊಳ್ಳುವೆ ಎನ್ನುವಂಥ ಭರವಸೆ ಕೂಡ CEO ಅವರು ನೀಡಿದರು. ಸೂಫಿ ಸಂತರ ನಾಡು, ಶರಣರ ಬೀಡು, ಕೆಂಪು ನೆಲದ ಈ ಒಂದು ಕಂಪು ಸವಿಯಲು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಪತ್ರಕರ್ತರು ಈ ಒಂದು ಬೀದರ್ ನಗರಕ್ಕೆ ಆಗಮಿಸ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಒಂದು ಹೆಮ್ಮೆಯ ಸಂಗತಿ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಆಮೇಲೆ ಬೀದರ್ ಭಾಷೆಯಲ್ಲಿ ತಯಾರಿಸಲಾದ ಈ ಒಂದು AI ಕಾರ್ಟೂನ್ ವಿಡಿಯೋ ಈ ಸಂದರ್ಭದಲ್ಲಿ ಬಿಡುಗಡೆಗೊಂಡು ಎಲ್ಲರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಯಿತು. ಬೀದರ್ ಕೋಟೆಯ ಹೆಬ್ಬಾಗಿಲ ಮುಂದೆ ನಿಂತು ಲೇಖನಿಯು ಎಲ್ಲ ಪತ್ರಕರ್ತರಿಗೆ ಸಮ್ಮೇಳನಕ್ಕೆ ಆಹ್ವಾನ ನೀಡುತ್ತಿರುವುದು, ಆ ಲೇಖನಿಯ ಸುತ್ತಮುತ್ತ ನಿಂತ ವರದಿಗಾರರು ಮತ್ತು ಛಾಯಾಗ್ರಾಹಕರು ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸುತ್ತಿರುವ ದೃಶ್ಯ AI ಕಾರ್ಟೂನ್ ವಿಡಿಯೋದಲ್ಲಿ ಆಕರ್ಷಕವಾಗಿ ಮೂಡಿಬಂದಿದೆ. ಈ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ತನ್ನದೇ ಆದ ಹವಾ ಎಬ್ಬಿಸಿದೆ. ಪತ್ರಕರ್ತರಿಗೆ ಬೀದರ್ ನಗರಕ್ಕೆ ಆಹ್ವಾನಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಪರಿಶ್ರಮದಿಂದ ಈ ವಿಡಿಯೋ ತಯಾರಿಸಿದ ಕೀರ್ತಿ ಪ್ರಚಾರ ಸಮಿತಿಯ ಪದಾಧಿಕಾರಿಗಳಿಗೆ ಸಲ್ಲುತ್ತದೆ ಎಂದು ಪತ್ರಕರ್ತರು ಮಾತನಾಡಿಕೊಳ್ಳುತ್ತಿದ್ದಾರೆ. ಈಗಾಗಲೇ ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಪ್ರಚಾರ ಸಮಿತಿಯ ಪದಾಧಿಕಾರಿಗಳಿಗೆ ಬೆನ್ನು ತಟ್ಟಿ AI ಕಾರ್ಟೂನ್ ವಿಡಿಯೋ ಚೆನ್ನಾಗಿ ಮೂಡಿ ಬಂದಿದೆ, ಇನ್ನು ಮುನ್ನುಗ್ಗಿ ಎಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಎಂದು ಪ್ರಚಾರ ಸಮಿತಿಯ ಸರ್ವ ಸದಸ್ಯರು ತಿಳಿಸಿದ್ದಾರೆ. ಬೈಕ್ ರ್ಯಾಲಿಗೆ ಆಹ್ವಾನ ನೀಡುವ ಸಂದರ್ಭದಲ್ಲಿ ಇದೇ ವೇಳೆ ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕ ನಾಗೇಶ್ ಪ್ರಭಾ, ಸಂಚಾಲಕ ಮಲ್ಲಿಕಾರ್ಜುನ್ ನಾಗರಾಳ್, ಸಹ ಸಂಚಾಲಕ ಮಹಾರುದ್ರ ಡಾಕುಳಗಿ, ಪ್ರಮುಖರಾದ ರಾಜುಸ್ವಾಮಿ, ಭಾನುದಾಸ್ ಪಾಟೀಲ್, ಛಾಯಾಗ್ರಾಹಕ ಆಸಿಫ್ ಮತ್ತು ಸಂಜುಕುಮಾರ್ ಸ್ವಾಮಿ ಉಪಸ್ಥಿತರಿದ್ದರು. ಮಹಾನ್ ಸಮಾಜ ಸುಧಾರಕ ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಜನ್ಮದಿನಾಚರಣೆ ಅಂಗವಾಗಿ ಒಂದು ಭೀಮರಾಜ್ ಸೇನಾ ವತಿಯಿಂದ ಭವ್ಯ ಸಾರ್ವಜನಿಕ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಎಂದು ಸೇನಾದ ಒಂದು ಸಂಸ್ಥಾಪಕ ಅಧ್ಯಕ್ಷರಾದ ರಾಜೇಶ್ ಕಾಂಬ್ಳೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಏಪ್ರಿಲ್ 11ರಂದು ಸಂಜೆ 5 ಗಂಟೆಯಿಂದ ಕುತ್ತಬುಳ್ಳಾಪುರ ಮುನ್ಸಿಪಾಲಿಟಿ ಕಚೇರಿ ಪಕ್ಕದಲ್ಲಿರುವಂತಹ ಓಪನ್ ಗ್ರೌಂಡ್ನಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು. ಸಮಾಜದಲ್ಲಿ ಸಮಾನತೆ, ಏಕತೆ ಮತ್ತು ನ್ಯಾಯದ ಮೌಲ್ಯಗಳನ್ನು ಬಲಪಡಿಸುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎನ್ನುವಂಥ ಮಾತನ್ನು ಹೇಳಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಅಧ್ಯಕ್ಷರಾದ ರಾಮದಾಸ್ ಬಂಧು ಅಠಾವಳೆ ಅವರು ಭಾಗವಹಿಸಲಿದ್ದಾರೆ. ವಿಶೇಷ ಅತಿಥಿಯಾಗಿ ಪೂಜ್ಯ ಭಂತೆ ಹರ್ಷಬೋಧಿಯವರು ಕೂಡ ಉಪಸ್ಥಿತರಿರುತ್ತಾರೆ ಎನ್ನುವಂಥ ಮಾತನ್ನು ಹೇಳಿದರು. ಈ ಸಭೆಯನ್ನು ತನ್ನ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿದ್ದು, ಮಾಲಾ ಮಹಾನಾಡು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಭೀಮರಾಜ್ ಸೇನಾ ತಂಡ ಹಾಗೂ ಸದಸ್ಯರ ಸಹಕಾರದಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದವರು ತಿಳಿಸಿದರು. ಮಹಾತ್ಮ ಫುಲೆ ಅವರ ಪರಂಪರೆಯನ್ನು ಗೌರವಿಸುವುದರ ಜೊತೆಗೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಚಿಂತನೆಗಳನ್ನು ಮತ್ತಷ್ಟು ಬಲಪಡಿಸಲು ಬನ್ನಿ, ಪ್ರೇರಣೆ ಪಡೆಯಿರಿ, ಬದಲಾವಣೆಯ ಭಾಗವಾಗಿರಿ ಎಂಬ ಘೋಷವಾಕ್ಯದೊಂದಿಗೆ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕಾಂಬ್ಳೆ
ಕರೆ ಕೊಟ್ಟರು. ಭೀಮರಾಜ್ ಸೇನಾ ಸಂಘಟನೆಯ ಪ್ರಮುಖರಾದ ಅಶೋಕ್ ಕಾಂಬ್ಳೆ, ಪ್ರಹ್ಲಾದ್ ದೊಡ್ಡಿ, ಹರ್ಷಿತ್ ದಂಡೇಕರ್, ಆಮೇಲೆ ಪ್ರಕಾಶ್ ರಾವಣ್, ದಿಲೀಪ್ ರೇಖಿ, ರಾಜು ಜಾತೋತ್, ಆಮೇಲೆ ಶಿವ್ ಸಾಗರ್ ಮತ್ತು ಅಶೋಕ್ ಸೇರಿದಂತೆ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. और पत्रकारों को, डिजिटल मीडिया को मेरा क्रांतिकारी जय भीम और नमस्कार। मैं राजेश कांबले, भीमराज सेना फाउंडर। आज सभी मीडिया हमारा न्योता सुनकर यहाँ पर आए, आप सभी का धन्यवाद और शुक्रिया अदा करता हूँ। मीटिंग का मुख्य उद्देश्य महात्मा ज्योतिराव फुले, जो दबे कुचले लोगों के शिक्षक, महात्मा ज्योतिराव फुले जी क्रांतिकारी, 11 अप्रैल को उनकी जयंती हम लोग भीमराज सेना की ओर से कर रहे हैं और डॉक्टर बाबा साहेब अम्बेडकर जी के विचारों को चलने के लिए भीमराज सेना का उद्देश्य है। सभी बीदर के साथियों से मेरा निवेदन और विनती है, आज के इस प्रेस मीट में मैं ये कहने आया हूं, भीमराज सेना इसका उद्घाटन हम लोग हैदराबाद में कर रहे हैं और देश के कोने कोने में भीमराज सेना का नाम और काम गूंजेगा। डॉक्टर बाबा साहेब अम्बेडकर, भीमराज सेना बाबा साहेब अम्बेडकर के विचारों पर चलने के लिए, दबे पिछड़े लोगों को हक की आवाज उठाने के लिए और अपने लोगों को अधिकार देने के लिए हम लोग भीमराज सेना का स्थापना करे हैं। इसके चीफ गेस्ट श्री रामदास अठवले जी, जो दलितों के मिनिस्टर है, सेंट्रल राज्यसभा मेंबर ऑफ राज्यसभा है, वो इसमें भाग ले रहे हैं। कर्नाटक के सभी युवाओं से मेरी अपील है, डिग्री लेना ही नहीं बल्कि लीडरशिप में भी भाग ले और अन्याय के खिलाफ आवाज उठाएं। दोस्तों, भीमराज सेना सिर्फ नारे लगाने वाला संगठन नहीं है, बल्कि एक ऐसा प्लेटफॉर्म है जो आम लोगों में विचार को जगाता है। फुले और अंबेडकर जी के सपनों का समाज बनाने के लिए भीमराज सेना बनाया गया है। युवाओं को लीडर बनना चाहिए, अन्याय के खिलाफ आवाज उठाना चाहिए। कर्नाटक के लोगों को, यहाँ के माताओं को, बहनों को, सभी भाइयों को दिल से इस मीटिंग में बुलाने के लिए हम लोग मीडिया के द्वारा यहाँ पर आए हैं। 11 तारीख को हैदराबाद में आप सब लोग मीटिंग में भाग लें और मीटिंग को सक्सेस करें। डॉक्टर बाबा साहेब अम्बेडकर जी के विचारों को पूरा करें और बहुजनों का राज लाएं। हमें अपने हक के लिए आवाज उठाना चाहिए, क्योंकि हक की लड़ाई बहुत जरूरी है। आप लोग देख रहे हैं आजकल कितना अत्याचार। ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದುರಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.